ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಮೆಕ್ಕೆಜೋಳ, ರಾಗಿ ಖರೀದಿಯಲ್ಲಿ ಚಿಕ್ಕಬಳ್ಳಾಪುರ ರೈತರಿಗೆ ಅನ್ಯಾಯ, ದಳ್ಳಾಳಿಗಳು ಕೇಳಿದ ಬೆಲೆಗೆ ಮಾರುವ ಪರಿಸ್ಥಿತಿ, ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ರಸ್ತೆ ಉಬ್ಬು ಕಾಣಿಸದೆ ಬೈಕ್ ಸಮೇತವಾಗಿ ಬಿದ್ದ ವಾಹನ ಸವಾರ, ಸಿಸಿ ಕ್ಯಾಮೆರಾದಲ್ಲಿ ಬೆಚ್ಚಿ ಬೀಳಿಸುವ ದೃಶ್ಯ ಸೆರೆ, ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಜಂಗಮಕೋಟೆ ಕೆಐಡಿಬಿಯಿಂದ ಫಲವತ್ತಾದ 471 ಎಕರೆ ಕೃಷಿ ಜಮೀನನ್ನು ಕೈಬಿಡಲು ಕೈಗಾರಿಕೆ ಸಚಿವರು ಸಮ್ಮತಿ. ಕೃಷಿಯನ್ನೇ ನಂಬಿದ್ದ 500ಕ್ಕೂ ಹೆಚ್ಚು ರೈತರಿಗೆ ಅನುಕೂಲ, ಶಾಸಕ ರವಿಕುಮಾರ್. ಬರದ ನಾಡಲ್ಲಿ ಇದೀಗ ಚಿರತೆಗಳ ಹಾವಳಿ, ನಂದಿ ಕಣಿವೆ ಬಸವಣ್ಣ ಬಳಿ ಕಾಣಿಸಿಕೊಂಡ ಚಿರತೆ, ಚಾರಣಿಗರು ಕಾಡಂಚಿನ ಗ್ರಾಮಸ್ಥರಲ್ಲಿ ಮೂಡಿಸಿದ ಆತಂಕ. ವಾರ್ತೆಗಳ ವಿವರ. ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅಡಿಯಲ್ಲಿ ಮೆಕ್ಕೆಜೋಳ ಮತ್ತು ರಾಗಿ ಖರೀದಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಒತ್ತಾಯಿಸಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಭಾರೀ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸೇರಿದ ಎಕೆಆರ್ಎಸ್ ನೂರಾರು ಕಾರ್ಯಕರ್ತರು ಅಲ್ಲಿಂದ ಅಂಬೇಡ್ಕರ್ ವೃತ್ತದ ಮೂಲಕ ನಗರ ಹೊರವಲಯದ ಜಿಲ್ಲಾಡಳಿತ ಭವನದವರೆಗೂ ಪಾದಯಾತ್ರೆಯಲ್ಲಿ ಸಾಗಿದ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು. ಈ ವೇಳೆ ಎಕೆಆರ್ಎಸ್ ಜಿಲ್ಲಾ ಸಂಚಾಲಕ ಮಂಜುನಾಥ ರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರವು ರಾಷ್ಟ್ರದ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ವಿದೇಶಗಳಿಂದ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳುತ್ತಿರುವುದು ರೈತ ವಿರೋಧಿ ನೀತಿಯಾಗಿದೆ. ನಮ್ಮ ದೇಶದ ರೈತರು ಬೆಳೆದ ಧಾನ್ಯಗಳಿಗೆ ನ್ಯಾಯಯುತ ಬೆಲೆ ದೊರೆಯದೆ ತಮ್ಮ ಬೆಳೆಗಳನ್ನು ದಳ್ಳಾಳಿಗಳು ಕೇಳಿದ ಬೆಲೆಗೆ ಮಾರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಒದಗಿದೆ. ಆದ್ದರಿಂದ ತಕ್ಷಣವೇ ಕೇಂದ್ರ ಸರ್ಕಾರವು ವಿದೇಶಿ ಧಾನ್ಯಗಳ ಆಮದನ್ನು ನಿಲ್ಲಿಸಿ ರೈತರಿಂದ ವೈಜ್ಞಾನಿಕ ಮತ್ತು ನ್ಯಾಯವಾದ ಬೆಲೆಗೆ ಖರೀದಿ ಮಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆದಿರುವ ಮೆಕ್ಕೆಜೋಳದ ಖರೀದಿ ಮತ್ತು ನೋಂದಣಿ ಕೇಂದ್ರವನ್ನು ರಾಜಾನುಕುಂಟೆಯಲ್ಲಿ ತೆರೆದಿದ್ದು, ಇದರಿಂದ ಬಹುಪಾಲು ರೈತರಿಗೆ ನೋಂದಣಿ ಮಾಡಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರವು ಕೇವಲ 8 ದಿನಗಳ ಕಾಲ ಹಾಲಿನ ಡೈರಿಗಳ ಮುಖಾಂತರ ನೋಂದಣಿ ಮಾಡಿಸಲು ಅವಕಾಶ ನೀಡಿದ್ದು, ಸುಮಾರು ಹಳ್ಳಿಗಳಲ್ಲಿ ಹಾಲಿನ ಡೈರಿಗಳೇ ಇರುವುದಿಲ್ಲ ಮತ್ತು ಸರಿಯಾಗಿ ಪ್ರಚಾರವೂ ಸಹ ನಡೆಸಿರುವುದಿಲ್ಲ. ಆದ್ದರಿಂದ ನೋಂದಣಿ ಮಾಡಿಸಲು ಕಾಲಾವಕಾಶ ನೀಡಿ ಜೋಳ ಖರೀದಿ ಕೇಂದ್ರಗಳನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಗಿ ಖರೀದಿ ಕೇಂದ್ರಗಳಂತೆ ತೆರೆಯಬೇಕು ಎಂದು ಆಗ್ರಹಿಸಿದರು. ದಯವಿಟ್ಟು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರನ್ನು ನಾವು ಉಳಿಸಬೇಕು. ತಕ್ಷಣ ನಮ್ಮ ಒತ್ತಾಯ ಏನಿದೆ, ಪ್ರತಿ ಹೋಬಳಿ ಕೇಂದ್ರದಲ್ಲಿ ನಮಗೆ ನೋಂದಣಿ ಪ್ರಕ್ರಿಯೆ ತಕ್ಷಣ ರಾಗಿ ಮತ್ತು ಜೋಳ ಪ್ರಕ್ರಿಯೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು ಸರ್. ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆರಿಬೇಕು ಸರ್. ನಮಗೆ ಇನ್ನ ಏನೆಲ್ಲ ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದಾರೆ ಅದೆಲ್ಲವನ್ನ ಸರ್ಕಾರ ಖರೀದಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಸರ್. ರಾಗಿ ಪ್ರತಿಭಟನೆಯಲ್ಲಿ ಎಕೆಆರ್ಎಸ್ ಜಿಲ್ಲಾ ಸಹ ಸಂಚಾಲಕ ಲಕ್ಷ್ಮೀನಾರಾಯಣ, ಸಮಿತಿ ಸದಸ್ಯರಾದ ಹೇಮಚಂದ್ರ, ಸೀನಾ ನಾಯ್ಕ್, ಶ್ರೀರಾಮ್ ನಾಯ್ಕ್, ಶ್ರೀರಾಮಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬುರಗಮಡುಗು ನರಸಿಂಹಪ್ಪ, ವಕೀಲ ಚಂದ್ರಶೇಖರ್ ರೆಡ್ಡಿ, ಹಾಲು ಒಕ್ಕೂಟ ಮಾಜಿ ನಿರ್ದೇಶಕ ಆದಿನಾರಾಯಣ ರೆಡ್ಡಿ ಸೇರಿದಂತೆ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಸ್ತೆ ಉಬ್ಬು ಕಾಣಿಸದೆ ವಾಹನ ಸವಾರ ತನ್ನ ಬೈಕ್ ಸಮೇತವಾಗಿ ಬಿದ್ದಿರುವ ಘಟನೆ ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ನ ವೇಮನ ವೃತ್ತದ ಬಳಿ ನಡೆದಿದ್ದು, ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ರಸ್ತೆ ಮಧ್ಯದಲ್ಲಿದ್ದ ಉಬ್ಬು ಬೈಕ್ ಸವಾರನಿಗೆ ಸಮಯಕ್ಕೆ ಕಾಣಿಸದೆ ಭೀಕರ ಅಪಘಾತಕ್ಕೆ ಕಾರಣವಾಗಿದೆ.
ವೇಗವಾಗಿ ಬರುತ್ತಿದ್ದ ಬೈಕ್ ಏಕಾಏಕಿ ರಸ್ತೆ ಉಬ್ಬಿಗೆ ತಾಕಿ ನಿಯಂತ್ರಣ ತಪ್ಪಿ ಬಿದ್ದ ಪರಿಣಾಮ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮತ್ತು ಆಕ್ರೋಶವನ್ನು ಉಂಟು ಮಾಡಿದೆ. ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಫಲಕಗಳು, ಬಣ್ಣದ ಗುರುತುಗಳು ಅಥವಾ ಎಚ್ಚರಿಕೆ ಸೂಚನೆಗಳು ಇರಲಿಲ್ಲ ಎಂಬುದು ಅತ್ಯಂತ ವಿಷಾದನೀಯ ಸಂಗತಿ. ಇದು ನೇರವಾಗಿ ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆಯನ್ನು ತೋರಿಸುತ್ತದೆ. ಇನ್ನು ಈ ಒಂದು ರಸ್ತೆಯನ್ನು ತಿಪ್ಪಗಾನಹಳ್ಳಿಯಿಂದ ಆಂಧ್ರದ ಗಡಿಭಾಗದವರೆಗೂ ಟೋಲ್ನವರು ನಿರ್ವಹಣೆ ಮಾಡುತ್ತಿದ್ದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ತಮ್ಮ ಬೊಕ್ಕಸಕ್ಕೆ ತುಂಬಿಕೊಳ್ಳುತ್ತಿದ್ದಾರೆ ಹೊರತು ರಸ್ತೆ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದು, ರಸ್ತೆಗಳಲ್ಲಿ ಈ ರೀತಿಯ ಅಜಾಗರೂಕತೆ ಜನರ ಜೀವದ ಜೊತೆ ಆಟವಾಡುವಂತಾಗಿದೆ. ಸ್ಥಳೀಯರು ಹಲವು ಬಾರಿ ರಸ್ತೆಯ ದುಸ್ಥಿತಿಯ ಬಗ್ಗೆ ದೂರು ನೀಡಿದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ಒಂದು ವೃತ್ತದಲ್ಲಿ ಹಲವು ಅಪಘಾತಗಳು ಈ ಹಿಂದೆ ನಡೆದಿದೆ. ಸಾವು ನೋವುಗಳು ಕೂಡ ಸಂಭವಿಸಿದೆ. ಆಗ 3 ರಸ್ತೆ ಉಬ್ಬು ಹಾಕಿದ್ದರು. ಬೈಕ್, ಆಟೋ, ಇತರೆ ವಾಹನಗಳಿಗೆ ತೊಂದರೆ ಆಗುತ್ತಿತ್ತು. ಈಗ ಒಂದೇ ಹುಬ್ಬು ದೊಡ್ಡದಾಗಿ ಹಾಕಿದ್ದಾರೆ. ವಾಹನಗಳು ನಿಲುಗಡೆ ಆಗುತ್ತಿದೆ. ಆದರೆ ಅಲ್ಲಿ ಯಾವುದೇ ಸೂಚನೆ ಫಲಕ ಇಲ್ಲ. ರಸ್ತೆಯ ಉದ್ದಕ್ಕೂ ಬಣ್ಣದ ಗುರುತುಗಳು ನಾಪತ್ತೆಯಾಗಿವೆ. ಇದರಿಂದ ರಸ್ತೆ ಯಾವುದು ಎಂಬುದೇ ತಿಳಿಯದೆ ಅಪಘಾತಗಳು ಇಂದೂಪುರ ಬೆಂಗಳೂರು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆಗುತ್ತಿದೆ. ಇದರಿಂದ ಹಲವಾರು ಕೈಕಾಲು ಕಳೆದುಕೊಂಡ್ರೆ ಮೃತಪಟ್ಟಿರುವವರು ಬಹಳಷ್ಟು ಮಂದಿ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಎನ್ನುತ್ತಾರೆ ಜಯ ಕರ್ನಾಟಕ ಸಂಘಟನೆಯ ಉಪಾಧ್ಯಕ್ಷ ಮಹಾದೇವ್. ಬೈಪಾಸ್ ರಸ್ತೆಯ ವೇಮನ ವೃತ್ತದಲ್ಲಿ ಕಳೆದ 6 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆಗಿದ್ದರಿಂದ ಇಲ್ಲಿ ರಸ್ತೆ ಉಬ್ಬುಗಳು ಎಲ್ಲ ಹಾಕಬೇಕು ಅಂತಂದೇಳಿ ಇಲ್ಲಿ ಸ್ಥಳೀಯರೆಲ್ಲನೂ ಇದು ಮಾಡಿದಾಗ ಆ ರಸ್ತೆ ಉಬ್ಬುಗಳನ್ನ ಅಳವಡಿಸಿದ್ರು. ಆ ರಸ್ತೆ ಉಬ್ಬುಗಳು ಯಾವ ಥರ ಇತ್ತು ಅಂದರೆ 2-3 ಹಾಕಿದ್ರು. ಆ 2-3 ಇದ್ದಿದ್ದರಿಂದ ದ್ವಿಚಕ್ರ ವಾಹನಗಳು, ಆಟೋಗಳು ಹೋಗಬೇಕಾದ್ರೆ ಸ್ವಲ್ಪ ಕಷ್ಟಕರವಾಗಿತ್ತು. ಆ ಥರ ಉಬ್ಬಸನ್ನು ಈಗ ಎಲ್ಲ ಒಂದು ಮಾಡಿಬಿಟ್ಟಿದ್ದಾರೆ. ಒಂದು ದಪ್ಪನಾದ್ದು ಒಂದೇ ಒಂದು ರಸ್ತೆ ಉಬ್ಬನ್ನು ಅಳವಡಿಸಿದ್ದಾರೆ. ಅಳವಡಿಸಿರೋದ್ರಿಂದ ಈಗ ಚೆನ್ನಾಗಿದೆ. ಬಟ್ ಆದರೆ ಒಂದು ಬಿಳಿ ಪಟ್ಟಿ ಹಾಕಿಲ್ಲ, ಒಂದು ಲೈಟ್ ರಿಫ್ಲೆಕ್ಟಿಂಗ್ ಲೈಟಿಂಗ್ ಇಲ್ಲ. ಮತ್ತು ಅದರಲ್ಲಿ ತೊಂದರೆ ತುಂಬ ಅನುಭವಿಸ್ತಾ ಇದ್ದಾರೆ. ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ರಾತ್ರಿ ಬಂದುಬಿಟ್ಟು ಅದು ರಸ್ತೆ ಉಬ್ಬಿದೆ ಅಂತ ಗೊತ್ತಾಗದೆ ಎಗರಿಸಿ ಬೈಕಲ್ಲಿ ಅನಾಹುತ ಆಗಿದೆ. ಈ ಥರ ಸುಮಾರು ಕಡೆಗೆಲ್ಲ ಇದೆ. ಆ ಥರ ಇಲ್ಲಿ ಒಂದು ಬಿಳಿ ಪಟ್ಟಿ ಅಳವಡಿಸಿಲ್ಲ ಅಂಶಗಳಿಗೆಲ್ಲನೂ, ಒಂದು ರಿಫ್ಲೆಕ್ಟಿಂಗ್ ಲೈಟಿಂಗ್ ಹಾಕಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದ್ರ ಬಗ್ಗೆ ಮನವೊಲಿಸಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಹೆಸರು ಸರ್ ಮಹಾದೇವ್ ಅಂತೇಳಿ ಸರ್. ಇನ್ನು ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಅಭಿಯಾನ ಮಾಡುತ್ತಿದ್ದೇವೆ. ಸವಾರರಿಗೆ ಹೆಲ್ಮೆಟ್ ಧರಿಸಲು ಸಾರ್ವಜನಿಕ ಸ್ಥಳದಲ್ಲಿ ಈಗಾಗಲೇ ಇಲಾಖೆ ವತಿಯಿಂದ ತಿಳಿಸಲಾಗಿದೆ. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಟೋಲ್ನವರ ಜೊತೆ ಮಾತನಾಡಿದ್ದೇವೆ. ಸೂಚನಾ ಫಲಕಗಳು ಮತ್ತು ಬಣ್ಣದ ಗುರುತುಗಳು ಹಾಕಲು ತಿಳಿಸಲಾಗಿದೆ ಎನ್ನುತ್ತಾರೆ ನಗರ ಠಾಣೆ ಪಿಎಸ್ಐ ಗೋಪಾಲ್. ಕೂಡಲೇ ರಸ್ತೆ ಹುಬ್ಬುಗಳನ್ನು ಸರಿಪಡಿಸಿ ಅವುಗಳಿಗೆ ಬಣ್ಣ ಹಚ್ಚಬೇಕು ಹಾಗೂ ಸರಿಯಾದ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಹಾಗೂ ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ವ್ಯಾಪ್ತಿಯಲ್ಲಿ ಕೈಗಾರಿಕೆ ಪ್ರದೇಶಕ್ಕೆಂದು ಸ್ವಾಧೀನಪಡಿಸಿಕೊಳ್ಳಲು ಗುರುತಿಸಿರುವ 2823 ಎಕರೆ ಪೈಕಿ ಫಲವತ್ತಾದ 471 ಎಕರೆ ಕೃಷಿ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲು ಕೈಗಾರಿಕೆ ಸಚಿವ ಎಂಬಿ ಪಾಟೀಲರು ಒಪ್ಪಿಗೆ ನೀಡಿದ್ದಾರೆ ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 2823 ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿಯು
ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಇದರಲ್ಲಿ ಫಲವತ್ತಾದ ಕೃಷಿ ಜಮೀನನ್ನು ಕೈ ಬಿಡಬೇಕೆಂದು ರೈತರು ಆಗ್ರಹಿಸಿದ್ದರು. ಈ ಬಗ್ಗೆ ಸಂಬಂಧಿಸಿದ ಸಚಿವರು, ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದು, ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುವುದು ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅವರು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರಿಗೆ ಜಂಗಮಕೋಟೆ ಕೆಐಎಡಿಬಿಯ ಜಮೀನು ಸ್ವಾಧೀನ ಪ್ರಕ್ರಿಯೆಯ ಎಲ್ಲ ಮಾಹಿತಿಯನ್ನು ನೀಡಿ, ಅದರಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಫಲವತ್ತಾದ ಕೃಷಿ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವಂತೆ ಮನವಿ ಮಾಡಿದ್ದರು. ಈ ಬಗ್ಗೆ ಶಾಸಕ ಬಿಎನ್ ರವಿಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈ ಭಾಗದ ರೈತರು ಫಲವತ್ತಾದ ಕೃಷಿ ಭೂಮಿಯನ್ನು ಕೆಐಎಡಿಬಿಯ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಿಸುವಂತೆ ನನಗೆ ಮನವಿ ಮಾಡಿದ್ದು, ನಾನು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದೆ. ಈ ಹಿನ್ನೆಲೆಯಲ್ಲಿ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರು ಕೆಐಎಡಿಬಿಯ ಭೂ ಸ್ವಾಧೀನ ವಿಭಾಗದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ, ರೈತರು ನನ್ನ ಮೂಲಕ ಮಾಡಿದ ಕೃಷಿ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವ ಬಗ್ಗೆ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಕೈಗಾರಿಕೆ ಪ್ರದೇಶ ಅಭಿವೃದ್ಧಿಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವ ನೋಟಿಸ್ ಅನ್ನು ಸಂಬಂಧಿಸಿದ ಭೂ ಮಾಲೀಕ ರೈತರಿಗೆ ನೀಡಲು ಕೂಡ ಸಚಿವ ಎಂಬಿ ಪಾಟೀಲರು ಅಧಿಕಾರಿಗಳಿಗೆ ಸೂಚಿಸಿದರು ಎಂದು ಶಾಸಕರು ವಿವರಿಸಿದರು. ಏನಿವತ್ತು ಈ ಒಂದು ಕೆಡಿಬಿಗೆ ಸಂಬಂಧಪಟ್ಟಂಗೆ ಕೆಡಿಬಿ ನಿಲ್ಲಿಸ್ತಕ್ಕಂಥ ಶಕ್ತಿ ನಮಗಿಲ್ಲ, ತರ್ತಕ್ಕಂಥ ಶಕ್ತಿ ಇಲ್ಲ ಅಂತ ಹಿಂದೆ ನಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೆ. ಆದರೆ ನನಗಿರ್ತಕ್ಕಂಥ ಶಕ್ತಿ ರೈತರಿಗೆ ಆ ಗ್ರಾಮಗಳಲ್ಲಿ ಸುತ್ತಮುತ್ತ ರೈತರ ಜಮೀನನ್ನು ಬಿಡಿಸ್ತಕ್ಕಂಥದ್ದು. ಇವತ್ತು ನಾವು ಸರ್ಕಾರ ಮನವೊಲಿಸಿ, ಸರ್ಕಾರದ ಮಂತ್ರಿಗಳ ಮನವೊಲಿಸಿ, ಅಧಿಕಾರಿಗಳ ಮನವೊಲಿಸಿ ನಿರಂತರವಾಗಿ ಕೆಡಿಬಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಇವತ್ತು 473 ಎಕರೆ ಇವತ್ತು ರೈತರದು ಪ್ರಾಮಾಣಿಕತೆಯಿಂದ ಜಮೀನು ಬಿಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ಘಂಟಾಘೋಷವನ್ನು ನೆಲೆಪಡಿಸ್ತೇನೆ. ಇದರಿಂದ ನಡಿಪಿನಾಯಕನಹಳ್ಳಿ, ಎಣ್ಣಂಗೂರು, ತಾದೂರು, ಬಸವಾಪಟ್ಟಣ ಇನ್ನಿತರೆ ಗ್ರಾಮಗಳ ವ್ಯಾಪ್ತಿಯಲ್ಲಿನ ಕೃಷಿ ಜಮೀನನ್ನು ಕೆಐಎಡಿಬಿಯ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಿದ್ದು 500ಕ್ಕೂ ಹೆಚ್ಚು ರೈತರಿಗೆ ಅನುಕೂಲ ಆಗಲಿದೆ. ಕೃಷಿಯನ್ನೇ ನಂಬಿದ್ದ ಇವರೆಲ್ಲರಿಗೂ ಜಮೀನು ಉಳಿಯಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಕೇವಲ ಕಲ್ಲು ಬಂಡೆಗಳು, ಕಾಡು ಇಲ್ಲ, ಎಲ್ಲ ಬೀಡು ಬೀಡು ಎನ್ನುವ ಪರಿಸ್ಥಿತಿ 10-15 ವರ್ಷಗಳ ಹಿಂದೆ ಇತ್ತು. ಆದರೆ ಈಗ ಬೆಟ್ಟ ಗುಡ್ಡಗಳೆಲ್ಲ ಕಾಡು ದಟ್ಟವಾಗಿ ಬೆಳೆದಿದ್ದು, ಚಿರತೆಗಳ ದೊಡ್ಡ ಸಂತತಿಯೇ ಬೆಳೆದಿದ್ದು, ಆಗಾಗ ಚಿರತೆಗಳು ಕಾಣಿಸಿಕೊಳ್ಳುತ್ತಿವೆ. ಇದೀಗ ಚಿಕ್ಕಬಳ್ಳಾಪುರದ ನಂದಿ ಕಣಿವೆ ಬಸವಣ್ಣ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಚಾರಣಿಗರು ಹಾಗೂ ಕಾಡಂಚಿನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಡುಗಳಲ್ಲಿ ಇತ್ತೀಚೆಗೆ ಚಿರತೆಗಳು ಆಗಿಂದಾಗೆ ಕಾಣಿಸಿಕೊಳ್ಳುತ್ತಿದ್ದು, ಸಾರ್ವಜನಿಕರು ಮತ್ತು ಕಾಡಂಚಿನ ಗ್ರಾಮಗಳಷ್ಟೇ ಅಲ್ಲದೆ ನಂದಿಗಿರಿಧಾಮ, ಸ್ಕಂದಗಿರಿ, ಆವಲ ಬೆಟ್ಟಕ್ಕೆ ತೆರಳುವ ಪ್ರವಾಸಿಗರಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕ ಮೂಡಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ತಪ್ಪಲಿನಲ್ಲಿರುವ ಕಣಿವೆ ಬಸವಣ್ಣ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಸಮಯದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು, ಅದೇ ರಸ್ತೆಯಲ್ಲಿ ಕಾರಿನಲ್ಲಿ ಬಂದ ಕೆಲವು ವ್ಯಕ್ತಿಗಳು ತಮ್ಮ ಮೊಬೈಲ್ನಲ್ಲಿ ಚಿರತೆಯ ಚಲನವಲನಗಳನ್ನು ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಮಾಡಿದ್ದಾರೆ. ನೋಡ್ರಿ, ಚಿರತೆ
ಚಿರತೆ ಬಂದಿದೆ ಕಣಿವೆ ಬಸವಣ್ಣ ಹತ್ರ, ಹುಷಾರು ಗಾಡಿಲಿ ಬರೋರು. ಇದ್ ಮಾಡೋನ್ಗೆ ಗಾಡಿ ಅವನ್ಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡು, ಕಲ್ಲು ಬಂಡೆಗಳ ಜಿಲ್ಲೆ. ಎಲ್ಲಿ ನೋಡಿದರೂ ಬೋಳು ಬೋಳು ಬೆಟ್ಟ ಗುಡ್ಡಗಳೇ ಕಾಣಿಸುತ್ತಿತ್ತು. ಆದರೆ ಇತ್ತೀಚೆಗೆ ಕಾಡಿನಿಂದ ಸೌದೆ ತರುವ ಸಂಪ್ರದಾಯ ಸಂಪೂರ್ಣ ನಿಂತು ಹೋಗಿದೆ. ಯಾರೂ ಕೂಡ ಕಾಡನ್ನ ಕಡಿಯುತ್ತಿಲ್ಲ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆಯಲ್ಲದೆ ಎಚ್ಎನ್ ವ್ಯಾಲಿ ನೀರು ಬಂದ ನಂತರ ಅಂತರ್ಜಲ ಮಟ್ಟವು ಹೆಚ್ಚಾಗಿದ್ದು ಕಾಡು ಮೇಡುಗಳೆಲ್ಲ ದಟ್ಟವಾದ ಕಾಡು ಬೆಳೆದಿದ್ದು ಚಿರತೆ ಕರಡೆಗಳ ಸಂತತಿಯೂ ಕೂಡ ಹೆಚ್ಚಾಗಿದೆ. ನೋಡ್ರಿ ಚಿರತೆ ಬಂದಿದೆ ಕಣಿವೆ ಬಸವಣ್ಣ ಹತ್ರ, ಹುಷಾರು ಗಾಡಿಲಿ ಬರೋರು. ಇದ್ ಮಾಡೋನ್ಗೆ ಗಾಡಿ ಅವನ್ಗೆ. ಕಳೆದ 3-4 ದಿನಗಳ ಹಿಂದಷ್ಟೇ ಕೇತೇನಹಳ್ಳಿ ಭಾಗದಲ್ಲಿ ಚಿರತೆಯೊಂದು ಉರುಳಿಗೆ ಸಿಕ್ಕಿ ಬಿದ್ದು ಆಹಾರವಿಲ್ಲದೆ ಸಾವನ್ನಪ್ಪಿದ್ದನ್ನ ಸ್ಮರಿಸಬಹುದು. ಚಿರತೆ ಪ್ರತ್ಯಕ್ಷ, ಚಿರತೆ ದನ ಕರುಗಳನ್ನ ತಿನ್ನುವುದು, ಕರಡಿ ದಾಳಿ ನಮ್ಮಲ್ಲಿ ಸಾಮಾನ್ಯವಾಗುತ್ತಿದೆ. ಈ ಚಿರತೆಗಳಿರುವ ಕಾರಣವೂ ಕೂಡ ಕಾಡಿಗೆ ಮರ ಕಡಿಯುವವರು ಹೋಗುವ ಸಂಖ್ಯೆಯು ಕಮ್ಮಿಯಾಗಿದೆ. ಸ್ಕಂದಗಿರಿ ಮತ್ತು ನಂದಿಗಿರಿ ಧಾಮಕ್ಕೆ ಬೆಳ್ಳಂಬೆಳಗ್ಗೆ ಚಾರಣಿಗರು ಅಲ್ಲಿನ ಪ್ರಾಕೃತಿಕ ಸೊಬಗನ್ನು ಸವಿಯಲು ತೆರಳುತ್ತಿರುತ್ತಾರೆ. ಒಂಟಿಯಾಗಿ ತೆರಳುವ ಮೊದಲು ಮುಂಜಾಗ್ರತೆ ವಹಿಸಬೇಕಾಗಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ನೋಡ್ರಿ ಚಿರತೆ ಬಂದಿದೆ. ಬಿಜೆಪಿ ಕಾರ್ಯಕರ್ತೆಯನ್ನು ಗುರಿಯಾಗಿಸಿಕೊಂಡು ಪೊಲೀಸರು ದೌರ್ಜನ್ಯ ಎಸಗಿದ್ದು, ಇದರ ಹಿಂದೆ ಹಲವು ಕಾಣದ ಕೈಗಳು ಕೆಲಸ ಮಾಡಿವೆ. ಪೊಲೀಸರಿಂದ ಸುಜಾತ ಮೇಲಾಗಿರುವ ದೌರ್ಜನ್ಯಕ್ಕೆ ನ್ಯಾಯ ಸಿಗಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಎಚ್ಚರಿಕೆ ನೀಡಿದರು. ಹುಬ್ಬಳ್ಳಿಯ ಕೇಶವಪುರದ ಚಾಳುಕ್ಯ ನಗರದಲ್ಲಿ ಸುಜಾತ ಹಂಡಿ ಅವರನ್ನು ವಿವಸ್ತ್ರಗೊಳಿಸಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕು ಕಾರಣ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೇರಿದ್ದ ಬಿಜೆಪಿ ಕಾರ್ಯಕರ್ತರು ಸುಜಾತ ಹಂಡಿ ಅವರು ಬಿಜೆಪಿ ಕಾರ್ಯಕರ್ತೆ, ಅವರನ್ನು ಗುರಿಯಾಗಿಸಿಕೊಂಡು ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಇದರ ಹಿಂದೆ ಹಲವು ಕಾಣದ ಕೈಗಳು ಕೆಲಸ ಮಾಡಿವೆ. ಪೊಲೀಸರಿಂದ ಸುಜಾತ ಮೇಲಾಗಿರುವ ದೌರ್ಜನ್ಯಕ್ಕೆ ನ್ಯಾಯ ಸಿಗಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಆರ್ ಅರುಣಾ ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಪದೇ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಗೌರವ ಹಾಗೂ ರಕ್ಷಣೆ ಇಲ್ಲದಂತಾಗಿದೆ. ಪೊಲೀಸ್ ಇಲಾಖೆಯ ಮೇಲೆ ಕಾಂಗ್ರೆಸ್ ಸರ್ಕಾರ ಹಿಡಿತ ಸಾಧಿಸಿದೆ. ತಮಗೆ ಬೇಕಾದ ರೀತಿಯಲ್ಲಿ ಪೊಲೀಸರನ್ನು ಬಳಸಿಕೊಳ್ಳಲಾಗುತ್ತಿದೆ. ಹುಬ್ಬಳ್ಳಿ ಪ್ರಕರಣದಿಂದ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ. ಈ ಘಟನೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಮುಂಬರುವ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. 11-12 ಗಂಟೆ ರಾತ್ರಿಯಲ್ಲಿ ಹೆಣ್ಣು ಮಗು ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡಬೇಕು ಅನ್ನೋಂಥ ಗಾಂಧೀಜಿ ಅವರ ಪದ ಸುಳ್ಳಾಗಿದೆ. ಇವತ್ತು ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ. ಒಂದು BLA2 ಅವರು ಸುಜಾತ ಅನ್ನೋರು, ಅವರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂತಹ ರಕ್ಷಣಾಧಿಕಾರಿಗಳು, ಆರಕ್ಷಕರು ಅವರನ್ನು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ಅವ್ರ ಮಾತನ್ನು ಕೇಳಿ, ಸರ್ಕಾರದ ಮಾತು ಕೇಳಿ ಇವತ್ತು ಆರಕ್ಷಕರು ಕಾಂಗ್ರೆಸ್ ಇದಾಗ್ಬಿಡ್ತಾ ಇದ್ದಾರೆ. ಅದೆಲ್ಲ ಆಗಬಾರ್ದು. ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಹೆಣ್ಮಕ್ಳು ರಾಜಾರೋಷವಾಗಿ ಓಡಾಡೋಂಥದ್ದಾಗಬೇಕು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ, ಕೆಯುಡಿಎ ಮಾಜಿ ಅಧ್ಯಕ್ಷ ವಿಜಯಕುಮಾರ್, ಮುಖಂಡರಾದ ಕೆಂಬೋಡಿ ನಾರಾಯಣಸ್ವಾಮಿ, ಮುಖಂಡರಾದ ಸಾಮಾ ಅನಿಲ್ ಬಾಬು, ನಿವೃತ್ತ ಡಿವೈಎಸ್ಪಿ ಶಿವಕುಮಾರ್, ಪಿ ಸುಗಟೂರು ಚಂದ್ರಶೇಖರ್, ರಾಜೇಶ್ ಸಿಂಗ್ ಮುಂತಾದವರು ಭಾಗವಹಿಸಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂದಾಯ ಗ್ರಾಮಗಳ ರಚನೆ, ರೈತರ ಜಮೀನುಗಳ ಪೋಡಿ ದುರಸ್ತಿ, ಪೌತಿ ಖಾತೆ ಹಾಗೂ ಸರ್ಕಾರದ ಭೂ ಮಂಜೂರಾತಿ ಪ್ರಕರಣಗಳ ವಿಲೇವಾರಿಯ ವೇಗವನ್ನು ಹೆಚ್ಚಿಸಲಾಗುವುದು. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕನಿಷ್ಠ 10 ಮನೆಗಳಿಗಿಂತ ಹೆಚ್ಚು ಮನೆಗಳಿರುವ ಜನವಸತಿ ಪ್ರದೇಶಗಳನ್ನು ಕಡ್ಡಾಯವಾಗಿ ಕಂದಾಯ ಅಥವಾ ಉಪಕಂದಾಯ ಗ್ರಾಮಗಳೆಂದು ಗುರುತಿಸಿ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿರಲಿ ಅಥವಾ
ಖಾಸಗಿ ಜಾಗದಲ್ಲಿರಲಿ ಅವರಿಗೆ ಶಾಶ್ವತ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ರೀಸೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಇದೆಲ್ಲ ಆಗ್ತಾ ಇದೆ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ ಇಂಟರ್ನಲ್ ರಿಸರ್ವೇಶನ್ ಇಂದ ಚಿಕ್ಕಬಳ್ಳಾಪುರ ನಗರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೂತನ ಜಿಲ್ಲಾಧಿಕಾರಿ ಪ್ರಭು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜಿಲ್ಲೆಯಲ್ಲಿ ಭೂ ರಹಿತರಿಗೆ ಸರ್ಕಾರದ ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತೆ 32,000 ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಈ ಪೈಕಿ 3,000 ಅರ್ಜಿಗಳು ಇತ್ಯರ್ಥದ ಅಂತಿಮ ಹಂತದಲ್ಲಿವೆ. ಈ ಎಲ್ಲ ಜಮೀನುಗಳಿಗೆ ಗಡಿಗಳನ್ನು ಗುರುತಿಸಿ ಪೋಡಿ ದುರಸ್ತಿ ಮಾಡಿಕೊಳ್ಳಲು ಆದ್ಯತೆ ನೀಡಲಾಗುವುದು. ಜಿಲ್ಲೆಯ 157 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕನಿಷ್ಠ 10 ಮನೆಗಳಿಗಿಂತ ಹೆಚ್ಚು ಮನೆಗಳಿರುವ ಜನವಸತಿ ಪ್ರದೇಶಗಳನ್ನು ಕಡ್ಡಾಯವಾಗಿ ಕಂದಾಯ ಅಥವಾ ಉಪಕಂದಾಯ ಗ್ರಾಮಗಳೆಂದು ಗುರುತಿಸಿ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿರಲಿ ಅಥವಾ ಖಾಸಗಿ ಜಾಗದಲ್ಲಿರಲಿ ಅವರಿಗೆ ಶಾಶ್ವತ ಹಕ್ಕು ಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಸಮನ್ವಯದೊಂದಿಗೆ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಪಹಣಿಗಳ ಮಾಲೀಕರು ಮೃತಪಟ್ಟಿದ್ದು, ಸಂಬಂಧಪಟ್ಟ ವಾರಸುದಾರರಿಗೆ ಕಾನೂನು ರೀತಿ ವಿಭಾಗ ಪತ್ರದ ಮೂಲಕ ವರ್ಗಾವಣೆಯಾಗದೆ ಹಾಗೆ ಉಳಿದಿವೆ. ಈ ಎಲ್ಲ ಪಹಣಿಗಳನ್ನು ಪೌತಿ ಖಾತೆ ಆಂದೋಲನದ ಮೂಲಕ ಕಂದಾಯ ಇಲಾಖೆಯೇ ಜವಾಬ್ದಾರಿ ತೆಗೆದುಕೊಂಡು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ತೀರ್ಮಾನಿಸಿದೆ ಎಂದರು. ಅವರಿಗೆ ಅದರಲ್ಲಿ 5% ಕೂಡ ನಾವು ಇದುವರೆಗೂ ಅವ್ರಿಗೆ ಗಡಿಗಳನ್ನು ನಿರ್ಧರಿಸಿ ಅವ್ರಿಗೆ ದುರಸ್ತಿ ಮಾಡೋಕ್ಕಾಗಿಲ್ಲ. ಒಂದ್ಸರಿ ನಾವು ಗಡಿ ಗುರುತಿಸಿಲ್ಲ ಅಂತಂದ್ರೆ ಪ್ರತಿ ಮಳೆಗಾಲದಲ್ಲಿ ಅವ್ರು ಬಿತ್ತಕ್ಕೆ ಹೋದಾಗ ಗಲಾಟೆ ಆಗುತ್ತೆ, ನಂದು ಅಂತೇಳಿ ಗಲಾಟೆ ಆಗುತ್ತೆ. ಹೊಸ ಅರ್ಜಿಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಫಾರ್ಮ್ 57 ಹಾಕ್ಲಿಕ್ಕೆ ಅವಕಾಶ ಇತ್ತು, 53 ಹಾಕ್ಲಿಕ್ಕೆ ಬಲಾಢ್ಯರು ಹೋಗಿ ಅವ್ರ ಜಾಗದಲ್ಲಿ ಹಾಕಿ ನಾನೇ ಅಲ್ಲಿ ಉಳುಮೆ ಮಾಡ್ತಾ ಇದ್ದೆ ಅಂತ ಅಂತಾರೆ. ಸೊ ಈ ರೀತಿಯ ಎಲ್ಲ ಸಿವಿಲ್ ವ್ಯಾಜ್ಯಗಳಿಗೆ ಮೂಲವಾಗ್ತಕ್ಕಂಥದ್ದು ಈ ಮಂಜೂರಿ. ಈ 40 ವರ್ಷ 50 ವರ್ಷ ಏನು ಸಮಸ್ಯೆ ಇತ್ತು, ಈಗ ಅದನ್ನೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ. ಇದೇ ವೇಳೆ ಸಾರ್ವಜನಿಕ ಸ್ಪಂದನೆಗೆ ಜಿಲ್ಲಾಡಳಿತವು 24x7 ಮಾದರಿಯ ಸೇವೆಗೆ ಬದ್ಧವಾಗಿದ್ದು, ಸಾರ್ವಜನಿಕರ ಕುಂದು ಕೊರತೆಗಳು ಅಹವಾಲುಗಳನ್ನು ಸ್ವೀಕರಿಸಲು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಹಾಯವಾಣಿಯ ಸೇವೆಯನ್ನು ಮರು ಆರಂಭಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಎಂ ಜುಂಜಣ್ಣ, ವಾರ್ತಾ ಸಹಾಯಕ ಎಂಆರ್ ಮಂಜುನಾಥ್ ಹಾಗೂ ವಿವಿಧ ಮಾಧ್ಯಮ ಸಂಸ್ಥೆಗಳ ಪ್ರತಿನಿಧಿಗಳು ಇದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೀಸೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಇದೆಲ್ಲ ಆಗ್ತಾ ಇದೆ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ ಇಂಟರ್ನಲ್ ರಿಸರ್ವೇಶನ್. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ನೂತನ ಮುಖ್ಯ ದ್ವಾರದ ನಾಮಫಲಕವನ್ನು ಅಧ್ಯಕ್ಷರಾದ ಡಿವಿ ಭೀಮೇಶ್ ಮತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಯಸಂದ್ರ ಮಂಜುನಾಥ್ ಉದ್ಘಾಟಿಸಿದರು. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ರಾಯಸಂದ್ರ ಮಂಜುನಾಥ್ ಮಾತನಾಡಿ, ರಾಯಸಂದ್ರ ಗ್ರಾಮವು ಕಾರ್ಗೋ ರಸ್ತೆಗೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು, ಯಾವುದೇ ರೀತಿಯ ರಾಯಸಂದ್ರ ಗ್ರಾಮವೆಂಬ ನಾಮಫಲಕವಿರಲಿಲ್ಲ. ಆದ್ದರಿಂದ ಊರಿನ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ವರ್ಗ 1 ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ 6 ಲಕ್ಷ ಮತ್ತು ಎಲ್ಲರ ಸಹಕಾರದಿಂದ ಈ ದ್ವಾರವನ್ನು ನಿರ್ಮಿಸಲಾಗಿದೆ. ಮುಂದೆಯೂ ಸಹ ಇದೇ ರೀತಿಯ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದೇನೆ ಎಂದು ಹೇಳಿದರು. ಆರ್ಚನೆ ಮಾಡಿದ್ದೀವಿ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಪಂಚಾಯತಿ PDO ಸರು, ನಮ್ಮ ಅಧ್ಯಕ್ಷರು ಭೀಮೇಶ್ ಅಣ್ಣವರು, ಸದಸ್ಯರು ಅರ್ಚನಾ, ಅನಿತಾ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವಿಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ. ತುಂಬ ಖುಷಿಯಾಗಿದೆ. ಹಾಗಾಗಿ ನಮಗೆ ನೀವು ಸಹ ಪತ್ರಕರ್ತರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಗ್ರಾಮಸ್ಥರಿಗೂ ನಾನು ಸುನಿರ್ಣಿಯಾಗಿ ಅವ್ರು ನನಗೆ ಜವಾಬ್ದಾರಿ ಕೊಟ್ಟಂಥ ದಿನದಿಂದನೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾನು ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀನಿ. ನನ್ನಲ್ಲಿ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳು ನಡೆದಿದ್ರೆ ನಮ್ಮ ಗ್ರಾಮಸ್ಥರು, ನಮ್ಮ ಊರಿನ ಮುಖಂಡರುಗಳೆಲ್ಲ ಕ್ಷಮಿಸಿ ನನ್ನನ್ನು ಸಹಕರಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀನಿ. ಈ ವೇಳೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿವಿ ಭೀಮೇಶ್, ಉಪಾಧ್ಯಕ್ಷೆ ಅನಿತಾ, ಸದಸ್ಯರಾದ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ವಿಶಾಲಾಕ್ಷಿ, ನಾರಾಯಣಸ್ವಾಮಿ ಹಾಗೂ ಇತರ ಸದಸ್ಯರು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ಜಿಲ್ಲೆಯು ತನ್ನದೇ ಆದ ಸಂಸ್ಕೃತಿ ಪರಂಪರೆಯ ಹಿನ್ನೆಲೆ ಹೊಂದಿದ್ದು, ಐತಿಹಾಸಿಕವಾಗಿ ಆಧ್ಯಾತ್ಮಿಕವಾಗಿ ಶ್ರೀಮಂತ ಹೊಂದಿದೆ. ಐತಿಹಾಸಿಕವಾಗಿರುವ ವೀರಗಲ್ಲುಗಳನ್ನು ಕಂಡುಹಿಡಿದು 3 ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದರು.
will create an intact Kolar branch. Yes, sir. On the intact group. ಕೋಲಾರ ನಗರದ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೋಲಾರ ಐತಿಹಾಸಿಕವಾಗಿ ಆಧ್ಯಾತ್ಮಿಕವಾಗಿ ಶ್ರೀಮಂತ ಹೊಂದಿದೆ. ಐತಿಹಾಸಿಕವಾಗಿರುವ ವೀರಗಲ್ಲುಗಳನ್ನು ಕಂಡುಹಿಡಿದು 3 ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಪರಂಪರೆ ಇತಿಹಾಸದ ಬಗ್ಗೆ ಹೇಳುವಾಗ ಜಾಗಕ್ಕೆ ಹೋದಾಗ ಉತ್ತಮ ಅನುಭವ ಸಿಗುತ್ತದೆ. ಹಿಂದೆ ವೀರರು ಇದ್ದು ಹಲವು ಕಾರಣಗಳಿಂದ ಪ್ರಾಣತ್ಯಾಗ ಮಾಡಿದ್ದಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡಿ ದೊಡ್ಡ ಮಟ್ಟದ ನಾಯಕರಾಗಿದ್ದಾರೆ. ತಮ್ಮ ಜೀವವನ್ನೇ ಸಮಾಜಕ್ಕೆ ಸಮರ್ಪಿಸಿದ್ದಾರೆ. ಇದರ ಇತಿಹಾಸದ ಬಗ್ಗೆ ಪೀಳಿಗೆಗೆ ತಿಳಿಸಬೇಕಾಗಿದೆ. ಸ್ಮಾರಕ ವೀರಗಲ್ಲುಗಳು ಗ್ರಾಮದ ಹಿನ್ನೆಲೆಯನ್ನು ಸಾರುತ್ತವೆ. ಪರಂಪರೆಯ ಭಾಗವಾಗಿರುವುದರಿಂದ ನಮ್ಮ ಮೇಲೂ ಬಹಳ ದೊಡ್ಡ ಜವಾಬ್ದಾರಿ ಇದೆ ಎಂದರು. ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇರುವುದರಿಂದ ಕುರುಹುಗಳು ಹಾಳಾಗುತ್ತಿವೆ. ಜನರಿಗೆ ಗೊತ್ತಾಗುತ್ತಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಇದರಿಂದ ಸ್ಮಾರಕಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುವ ಕೆಲಸ ಜಿಲ್ಲಾಡಳಿತ ಮುಂದಾಗಿದೆ. ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಿಲ್ಲೆ. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಕೋಲಾರವನ್ನು ಗಮನಿಸಿದಾಗ ಸಾಹಿತ್ಯ ದೃಷ್ಟಿಯಿಂದ ಮಾತ್ರವಲ್ಲ, ಐತಿಹಾಸಿಕವಾಗಿ ಮತ್ತು ಈ ಆರ್ಕಿಯಾಲಜಿಕಲ್ ದೃಷ್ಟಿಯಿಂದ ಅತ್ಯಂತ ಸಂಪದ್ಭರಿತವಾದಂಥ ಜಿಲ್ಲೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೆಲವು ಪ್ರಮುಖವಾದಂಥ ಐತಿಹಾಸಿಕವಾಗಿ ಬಹಳಷ್ಟು ಪ್ರಸಕ್ತವಾಗಿರ್ತಕ್ಕಂಥ ವೀರಗಲ್ಲುಗಳನ್ನು ನಾವು ಈಗಾಗಲೇ ಅದನ್ನು ಕಂಡುಹಿಡಿದಿದ್ದೇವೆ. ಆ ಎಲ್ಲ ವೀರಗಲ್ಲುಗಳನ್ನು ಸೇರಿಸಿ ಅರಬಿಕೊತ್ನೂರು ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಈಗಾಗಲೇ ಒಂದು ಉದ್ಯಾನವನವನ್ನು ಕೂಡ ಮಾಡಿ ಅದನ್ನು ಡೆವಲಪ್ ಮಾಡಿದ್ದೇವೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. will create an intact Kolar branch. Yes, sir. On the intact group. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮಸ್ಥರ ಸಹಯೋಗದಲ್ಲಿ ಲಿಂಗಶೆಟ್ಟಿಪುರದಲ್ಲಿ ರಂಗೋಲಿ ಸ್ಪರ್ಧೆ ಅತ್ಯಂತ ವೈಭವವಾಗಿ ಆಯೋಜಿಸಲಾಗಿತ್ತು. ಸಂಕ್ರಾಂತಿ ಪ್ರಯುಕ್ತ ಸಮುದಾಯದೊಂದಿಗಿನ ರಂಗೋಲಿ ಸ್ಪರ್ಧೆ ಮಹತ್ವದ ಆಕರ್ಷಣೆಯಾಗಿ ಪರಿಣಮಿಸಿತು. ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ರು ಮತ್ತು ವಿವಿಧ ವಿನ್ಯಾಸದ ಬಣ್ಣದ ರಂಗೋಲಿ ಕಲಾಕೃತಿಗಳನ್ನು ಸೃಷ್ಟಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು. ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ವಿಜೇತರಾಗೋದು ಒಬ್ರೆ. ನಾವು ಇಷ್ಟೇ ಜನ ಸ್ಪರ್ಧೆ ಮಾಡಿದ್ರು ಗೆಲುವನ್ನು ಸಿಗೋದು ಒಬ್ಬರಿಗೆ. ಅದರಲ್ಲಿ ಈಗ ಈ ನಡುವೆ ಒಬ್ಬರಿಗೆ ಸಮಾಧಾನ ಪಡಿಸಕ್ ಆಗಲ್ಲ ಅಂದ್ಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್ ಏನ್ 3 ಪ್ರೈಸ್ಗಳು ನಾವು ಇವತ್ತು ಹೇಳಿದೀವಿ. ರಂಗೋಲಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ರಂಗೋಲಿ ಪ್ರದರ್ಶಿಸಿದವರಿಗೆ ಮೊದಲ ಬಹುಮಾನ ರು 6,999, ದ್ವಿತೀಯ ಬಹುಮಾನ ರು 4,999, ತೃತೀಯ ಹಾಗೂ 4ನೇ ಬಹುಮಾನಗಳಿಗೆ ತಲಾ ರು 2,999 ರುಗಳನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಹರೀಶ್ ರೆಡ್ಡಿ, ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಮಂಜಣ್ಣ, ರಾಜಣ್ಣ, ಹರೀಶ್ ಇತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಮೆಕ್ಕೆಜೋಳ, ರಾಗಿ ಖರೀದಿಯಲ್ಲಿ ಚಿಕ್ಕಬಳ್ಳಾಪುರ ರೈತರಿಗೆ ಅನ್ಯಾಯ, ದಳ್ಳಾಳಿಗಳು ಕೇಳಿದ ಬೆಲೆಗೆ ಮಾರುವ ಪರಿಸ್ಥಿತಿ, ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ರಸ್ತೆ ಉಬ್ಬು ಕಾಣಿಸದೆ ಬೈಕ್ ಸಮೇತವಾಗಿ ಬಿದ್ದ ವಾಹನ ಸವಾರ, ಸಿಸಿ ಕ್ಯಾಮೆರಾದಲ್ಲಿ ಬೆಚ್ಚಿ ಬೀಳಿಸುವ ದೃಶ್ಯ ಸೆರೆ, ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಜಂಗಮಕೋಟೆ ಕೆಐಡಿಬಿಯಿಂದ ಫಲವತ್ತಾದ 471 ಎಕರೆ ಕೃಷಿ ಜಮೀನನ್ನು ಕೈಬಿಡಲು ಕೈಗಾರಿಕೆ ಸಚಿವರು ಸಮ್ಮತಿ.
ಕೃಷಿಯನ್ನೇ ನಂಬಿದ್ದ 500ಕ್ಕೂ ಹೆಚ್ಚು ರೈತರಿಗೆ ಅನುಕೂಲ. ಶಾಸಕ ರವಿಕುಮಾರ್. ಬರದ ನಾಡಲ್ಲಿ ಇದೀಗ ಚಿರತೆಗಳ ಹಾವಳಿ. ನಂದಿ ಕಣಿವೆ ಬಸವಣ್ಣ ಬಳಿ ಕಾಣಿಸಿಕೊಂಡ ಚಿರತೆ ಚಾರಣಿಗರು ಕಾಡಂಚಿನ ಗ್ರಾಮಸ್ಥರಲ್ಲಿ ಮೂಡಿಸಿದ ಆತಂಕ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.